ಮೊನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯಗಳು ಹೇಳಿದ್ದಾರೆ ನಾವು SIRನ ಪೊಲಿಟಿಕಲ್ ಆಗಿ ನೋಡ್ತಾ ಇಲ್ಲ ಅಂತ. ನಾನು ರಾಜ್ಯ ಸರ್ಕಾರಕ್ಕೆ ಮತ್ತು ಈ ಆಡಳಿತ ಪಕ್ಷಕ್ಕೆ ಕೇಳೋ ಪ್ರಶ್ನೆ ಏನಂತ ಹೇಳಿದರೆ ಅದರ ಅರ್ಥ ಏನು? SIR ಬಿಹಾರಲ್ಲಾಯಿತು ಮತ್ತು 12 ರಾಜ್ಯ ಮತ್ತು ಯೂನಿಯನ್ ಟೆರಿಟರಿಗಳಲ್ಲಾಗಿದೆ. ಇಷ್ಟು ರಾಜ್ಯಗಳಲ್ಲಿ ನಾವು ನೋಡಿದ್ದೀವಿ 6.5 ಕೋಟಿ ಜನನ ಲಿಸ್ಟಿಂದ ತೆಗೆದಾಕಿದ್ದಾರೆ. ಎಲ್ಲ ಕಡೆ ಎಲ್ಲ ಸಮುದಾಯದ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ದಲಿತ್, OBC, ಆದಿವಾಸಿ ಎಲ್ಲ ಸಮುದಾಯದಲ್ಲೂ ಮಹಿಳೆಯರನ್ನೇ ಜಾಸ್ತಿ ಡಿಲೀಟ್ ಮಾಡಿದ್ದಾರೆ. ಒಬ್ಬರು BLOಗೆ ಒಂದು BJP ಪಕ್ಷದವರು ಫೋನ್ ಮಾಡಿ ಹೇಳ್ತಾರೆ ಆ ಮುಸ್ಲಿಂ ವೋಟರ್ಸ್ನ ತೆಗೆದುಬಿಡು ಅಂತ. ಅದೇ ಆದಿತ್ಯನಾಥ್ ಸರ್ಕಾರ ಕೆಳಗಡೆನೆ ಉತ್ತರ ಪ್ರದೇಶ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಮಾಡಿರೋದ್ರಲ್ಲಿ SIR ಲಿಸ್ಟ್ ಎಲೆಕ್ಟ್ರಲ್ ಲಿಸ್ಟ್ಗಿಂತ 2 crores ಜಾಸ್ತಿ ಜನ ಇದ್ದಾರೆ. ನಾವೇನು ಹೇಳೋದು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಮತದಾರರ ಪಟ್ಟಿಯ ಪರಿಷ್ಕರಣೆ ಆಗಬೇಕು. ಆದರೆ ಅದು SIR ಆಗಬೇಕಾಗಿಲ್ಲ, PIR ಆಗಬೇಕು. ಯಾವ ಥರ ಜನ ತೆಗೆದಾಕಿದ್ದಾರೆ? ಸುಮಾರಷ್ಟು ಜನ ಮಧ್ಯಪ್ರದೇಶಲ್ಲಿ ವಲಸೆ ಕಾರ್ಮಿಕರು ತುಂಬ ಜನ ಇದ್ದಾರೆ. ಅವರೆಲ್ಲ ಬೇರೆ ಬೇರೆ ಊರಿಗೆ ಕೆಲಸಕ್ಕೆ ಹೋಗಿದ್ದರು, ಅವ್ರದ್ದು ತೆಗೆದುಬಿಟ್ಟಿದ್ದಾರೆ. ಗುಜರಾತಲ್ಲಿ ಸುಮಾರು ಜನ ಗುಜರಾತಿಂದ ಮಹಾರಾಷ್ಟ್ರಕ್ಕೆ ಹೋಗಿದ್ದಾರೆ, ಅಲ್ಲಿ ವಲಸೆ ಕಾರ್ಮಿಕರನ್ನ ತೆಗೆದಿದ್ದಾರೆ. ಲಕ್ನೋನಲ್ಲಿ ಒಂದು ಸ್ಲಮ್ ಇತ್ತು, ದೊಡ್ಡ ಸ್ಲಮ್ ಇತ್ತು. ಆ ಸ್ಲಮ್ನ ಒಂದು ಝೂ ಕಟ್ಟೋದಕ್ಕೋಸ್ಕರ ಆ ಸ್ಲಮ್ನ ಹೊಡಿತಾರೆ. ಅಲ್ಲಿ ಸುಮಾರು 1000 ಮನೆ ಇತ್ತು. ಆ ಮನೆ ಹೊಡೆದು ಅವ್ರಿಗೆ ಬೇರೆ ಮನೆ ಕೊಟ್ಟಿಲ್ಲ ಇನ್ನು. ಸೊ ಅವರು ಫಾರ್ಮ್ ತುಂಬ್ಸೋಕೆ ಹೋದರೆ ಅವ್ರು ಏನು ಹೇಳ್ತಾರೆ, ನಿಮ್ಮದು ಸ್ಲಮ್ಮೇ ಇಲ್ಲ, ಇನ್ನು ನಿಮ್ಮನ್ನು ಹೆಂಗೆ ತೊಗೊತೀವಿ ನಾವು ಅಂತ ಅವ್ರನ್ನೊಂದಷ್ಟು ಜನ ತೆಗೆದಿದ್ದಾರೆ. ಮತ್ತು ಇನ್ನೊಂದಷ್ಟು ಜನ ಮಧ್ಯಪ್ರದೇಶ, ಸದರ್ನ್ ಮಧ್ಯಪ್ರದೇಶಲ್ಲಿ ಮಹಿಳೆಯರ ತಂದೆ ತಾಯಿ ಬಂದುಬಿಟ್ಟು ಮಹಾರಾಷ್ಟ್ರದವರು. ಈಗ ಅವ್ರದ್ದು 2002 ಲಿಸ್ಟಲ್ಲಿ ಅವ್ರ ತಂದೆ ತಾಯಿನ ಹುಡುಕಬೇಕು ಅಂದರೆ ಆ ಲಿಸ್ಟು ಮಹಾರಾಷ್ಟ್ರದಲ್ಲಿತ್ತು. ಹಾಗಾಗಿ ಮಧ್ಯಪ್ರದೇಶ ಅಫಿಷಿಯಲ್ಸ್ಗೆ ಅದು ಸಿಕ್ಕಿಲ್ಲ. ಸೊ ಹಾಗಾಗಿ ಅಷ್ಟು ಜನ ಮಹಿಳೆಯರನ್ನ ತೆಗೆದಾಕ್ಬಿಟ್ಟಿದ್ದಾರೆ. ತಮಿಳ್ನಾಡಲ್ಲಿ ಮುದುಮಲೈನಲ್ಲಿ ಆದಿವಾಸಿ ಸಮುದಾಯದವ್ರನ್ನ ಈ ಥರ ಎತ್ತಂಗಡಿ ಮಾಡಿ ಅವ್ರನ್ನೂ ಸಹ ಸೇರಿಸಿಲ್ಲ. ಸೊ ಬೆಂಗಾಲಲ್ಲಿ ಮತುವಾ ಸಮುದಾಯ ಅಂತ ಇದೆ. ಮತುವಾ ಸಮುದಾಯ ಅಂದರೆ ಅವರು ನಾಮಶೂದ್ರ ಸಮುದಾಯದವರು. ಅವರೆಲ್ಲ ಬಾಂಗ್ಲಾದೇಶಿಂದ ಬಂದವರು, 30-40 ಇಯರ್ಸ್ ಬ್ಯಾಕ್ ಹಿಂದೂಸ್. ಅವ್ರದ್ದು ಒಂದು ತಂದೆ ತಾಯಿದು ಡಾಕ್ಯುಮೆಂಟ್ಸು ಅದೆಲ್ಲ ಸಿಗ್ತಾಯಿಲ್ಲ. ಸೊ ಹಾಗಾಗಿ ಅವ್ರನ್ನೂ ಸಹ ತೆಗೆದಿದ್ದಾರೆ. ಮತ್ತು ಒಂದು ಕಾಮನ್ ಫೀಚರ್ ನೀವೇನು ನೋಡಬೇಕು ಅಂತ ಹೇಳಿದ್ರೆ ಈ ಎಲ್ಲ ರಾಜ್ಯಗಳಲ್ಲಿ SIR ಆದಮೇಲೆ ಮೇಲ್ ಟು ಫೀಮೇಲ್ ರೇಷಿಯೋ ಎಲೆಕ್ಟರೇಟಲ್ಲಿ ಆ ಫೀಮೇಲ್ ರೇಷಿಯೋ ತುಂಬ ಕಡಿಮೆ ಆಗಿಬಿಟ್ಟಿದೆ. ಎಲ್ಲ ಕಡೆ ಎಲ್ಲ ಸಮುದಾಯದ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ದಲಿತ್, OBC, ಆದಿವಾಸಿ ಎಲ್ಲ ಸಮುದಾಯದಲ್ಲೂ ಮಹಿಳೆಯರನ್ನೇ ಜಾಸ್ತಿ ಡಿಲೀಟ್ ಮಾಡಿದ್ದಾರೆ. ಯಾಕೆಂದರೆ ಮಹಿಳೆಯರ ಹತ್ರ ತಂದೆ ತಾಯಿದ ಡಾಕ್ಯುಮೆಂಟ್ ಇದ್ದರೆ ಇರ್ಬೋದು, ಮತ್ತು ಮಹಿಳೆಯರು ಮದುವೆ ಆದಮೇಲೆ ಶಿಫ್ಟ್ ಆಗ್ತಾರೆ. ಸೊ ಈ SIRಯಿಂದ ಆದಿವಾಸಿ ಸಮುದಾಯಕ್ಕೆ, ವಲಸೆ ಕಾರ್ಮಿಕರಿಗೆ, ಮಹಿಳೆಯರಿಗೆ ತುಂಬಾ ಸಮಸ್ಯೆ ಆಗಿದೆ. ಕೆಲವು ಕಡೆ ಅಲ್ಪಸಂಖ್ಯಾತರಿಗೂ ಖಂಡಿತವಾಗ್ಲೂ ಸಮಸ್ಯೆ ಆಗಿದೆ. ಮತ್ತು ಕೆಲವು ಕಡೆ ನಾವು ನೋಡಿದ್ದೀವಿ. ಈಗ ಜೈಪುರಲ್ಲಿ ಒಂದು ವಿಡಿಯೋ ನೀವೆಲ್ಲರೂ ನೋಡಿರ್ತೀರ. ಒಬ್ಬರು BLOಗೆ ಒಂದು BJP ಪಕ್ಷದವರು ಫೋನ್ ಮಾಡಿ ಹೇಳ್ತಾರೆ ಆ ಮುಸ್ಲಿಂ ವೋಟರ್ಸ್ನ ತೆಗೆದುಬಿಡು ಅಂತ. ಸುಮಾರಷ್ಟು ಕಡೆ ಇವರೇನು ಮುಸ್ಲಿಮರು, ನುಸಲ್ಕೋರರು, ಗುಸ್ಪೇಟಿ ಅಂತೆಲ್ಲ ಹೇಳ್ತಾ ಇದ್ದಾರೆ. ಆದರೆ ಮುಸಲ್ಮಾನರ ಹತ್ರ ಡಾಕ್ಯುಮೆಂಟ್ಸ್ ಇದ್ದು ಅವ್ರನ್ನ ಹಾಗಾಗಿ ಅದ್ರ ಕಾರಣಕ್ಕಾಗಿ ತೆಗಿಯೋಕ್ಕಾಗ್ತಿಲ್ಲ. ಬಟ್ ಕೆಲವರು ಫೋನ್ ಮಾಡಿ ತೆಗೆಸ್ತಾ ಇದ್ದಾರೆ. ಒಂದು ಎರಡನೇದು ಎಲೆಕ್ಷನ್ ಕಮಿಷನ್ ಹೇಳಿದ್ದು SIRನ ಮಾಡ್ತಿರೋದು ಏನಕ್ಕೆ ಅಂತ ಹೇಳಿದ್ರೆ ಈ ಎಲೆಕ್ಟೋರಲ್ ರೋಲ್ಸಲ್ಲಿ ಸುಮಾರು ಡೂಪ್ಲಿಕೇಟ್ಸ್ ಇರುತ್ತೆ, ಅದನ್ನೆಲ್ಲ ತೆಗಿಬೇಕು. ಆಯಿತು, ಎಷ್ಟು ಡೂಪ್ಲಿಕೇಟ್ಸ್ ತೆಗೆದಿದ್ದೀರಾ? ತಮಿಳ್ನಾಡಲ್ಲಿ ಸುಮಾರಷ್ಟು ಲಕ್ಷಾನುಗಟ್ಟಲೆ ಜನನ ಡಿಲೀಟ್ ಮಾಡಿದ್ದಾರೆ. ಅದರಲ್ಲಿ ಬರೀ 4% ಮಾತ್ರ ಡೂಪ್ಲಿಕೇಟ್ಸ್ನ ಡಿಲೀಟ್ ಮಾಡಿರೋದು. ಮತ್ತು ಡೂಪ್ಲಿಕೇಟ್ಸ್ ಡಿಲೀಟ್ ಮಾಡಿರೋದು ಯಾವ ಥರ ಅಂದರೆ ಚೆನ್ನೈಯಲ್ಲಿ ಫಾರ್ ಎಕ್ಸಾಂಪಲ್ ಒಂದು ಲೇಡಿ ಅನ್ನಪೂರ್ಣ ಅಂತ, ಅವ್ರ ಹೆಸರು 2 ಸತಿ ಬಂದಿದೆ. ಸೇಮ್ ನೇಮ್, ಸೇಮ್ ಫಾದರ್ಸ್ ನೇಮ್. ಒಂದು ಡೂಪ್ಲಿಕೇಟ್ ತೆಗಿಯೋ ಬದಲು 2 ಹೆಸರು ಡಿಲೀಟ್ ಮಾಡಿಬಿಟ್ಟಿದ್ದಾರೆ. ಮತ್ತು ಒಂದು ಸತಿ ಡಿಲೀಟ್ ಮಾಡಬಾರ್ದ ರೀಸನ್ನು ಡೆಡ್ ಅಂತ ಹಾಕಿದ್ದಾರೆ, ಇನ್ನೊಂದು ಸತಿ ಆಬ್ಸೆಂಟ್ ಅಂತ ಹಾಕಿದ್ದಾರೆ. ಇನ್ನೊಂದು ಒಂದು ಡಿಲೀಷನ್ಸ್ ತುಂಬ ಕಡಿಮೆ ಇದೆ, ಆ್ಯಕ್ಚುಲಿ ಡಿಲೀಷನ್ಸ್ ಜಾಸ್ತಿ ಇಲ್ಲ. ಎರಡನೇದು ಇವ್ರು ಬಿಹಾರಲ್ಲಿ SIR ಮಾಡಿದಾಗ ಹೇಳಿದ್ದು ಈ ರೋಹಿಂಗ್ಯಾ ಯಾರ್ಯಾರೋ ಬೇರೆ ದೇಶದಿಂದ ಬಂದಿದ್ದಾರೆ ಅಂತ. ಆ ಥರ ಎಷ್ಟು ಜನ ಸಿಕ್ಕಿದ್ದಾರೆ ಇವರು ಅಂತ RTI ಹಾಕಿದ್ರೆ ಅದನ್ನು ಹೇಳ್ತಾ ಇಲ್ಲ. ಬಟ್ ಗೊತ್ತಿರೋ ಪ್ರಕಾರ ಒಂದು ಕೆಲವು 100 ಇರ್ಬೋದು ಅಷ್ಟೇ. ಸೊ ಇಡೀ ದೇಶಕ್ಕೆ ನೀವು ತೊಂದರೆ ಕೊಡ್ತಾ ಇರೋದು ಯಾರೋ ನುಸುಲ್ಕೋರರು ಬಂದಿದ್ದಾರೆ ಅಂತ. ಆದರೆ ಯಾರು ನುಸುಲ್ಕೋರರಿಗೆ ಆ ಥರ ಇಲ್ಲ, ಅಲ್ಲಿ ಬಿಹಾರದಲ್ಲಿ ಎಸ್ಪೆಷಲಿ ಇಲ್ಲ. ವೆಸ್ಟ್ ಬೆಂಗಾಲಲ್ಲಿ ಬಾಂಗ್ಲಾದೇಶ ಜೊತೆ ಬಾರ್ಡ್ರ್ ಇದೆಯಲ್ಲ, ನಿಜವಾಗ್ಲೂ ನುಸುಲ್ಕೋರರು ಇದ್ದರೆ ವೆಸ್ಟ್ ಬೆಂಗಾಲ್ ಜೊತೆ ಬಾರ್ಡ್ರಲ್ಲಿ ಜಾಸ್ತಿ ಡಿಲೀಷನ್ಸ್ ಆಗಬೇಕಿದೆ. ಆ ಥರ ಆಗಿಲ್ಲ. ಆಮೇಲೆ ಇನ್ನೊಂದು, ಉತ್ತರ ಪ್ರದೇಶದಲ್ಲಿ ಎರಡು ಎಲೆಕ್ಟರಲ್ ರೋಲ್ ರಿವಿಷನ್ ಆಗುತ್ತೆ. ಒಂದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮಾಡಿರೋದು SIRಲ್ಲಿ, ಇನ್ನೊಂದು ಉತ್ತರ ಪ್ರದೇಶ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಮಾಡಿರೋದು. ಉತ್ತರ ಪ್ರದೇಶ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಮಾಡಿರೋದ್ರಲ್ಲಿ ಅದೇ ಆದಿತ್ಯನಾಥ್ ಸರ್ಕಾರ ಕೆಳಗಡೆನೆ ಉತ್ತರ ಪ್ರದೇಶ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಮಾಡಿರೋದ್ರಲ್ಲಿ SIR ಲಿಸ್ಟ್ ಎಲೆಕ್ಟ್ರಲ್ ಲಿಸ್ಟ್ಗಿಂತ 2 crores ಜಾಸ್ತಿ ಜನ ಇದ್ದಾರೆ ಉತ್ತರ ಪ್ರದೇಶ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಮಾಡಿರೋದ್ರಲ್ಲಿ. ಯಾಕೆ ಅಂತ ಹೇಳಿದರೆ ಅವರು ಆ್ಯಕ್ಚುಲಿ ಕರೆಕ್ಟ್ ರಿವಿಷನ್ ಮಾಡಿದ್ದಾರೆ, ಮನೆಗೆ ಹೋಗಿ ವೆರಿಫಿಕೇಷನ್ ಮಾಡಿದ್ದಾರೆ. ಆದರೆ SIRಲ್ಲಿ ಏನಂತ ಹೇಳಿದರೆ ಈ ಫಾರ್ಮ್ ತುಂಬಿಸೋದಿದೆ. ಈ ಎನ್ಯೂಮರೇಷನ್ ಫಾರ್ಮ್ ಕೊಡೋದು ಅಂತಿರೋದು ಇದು ಎಲ್ಲೂ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆ್ಯಕ್ಟಲ್ಲಿ, ರೂಲ್ಸಲ್ಲಿ, ಸಂವಿಧಾನದಲ್ಲಿ ಎಲ್ಲೂ ಬರೆದಿಲ್ಲ. ಮತ್ತು ಈ SIRಲ್ಲಿ ಈ ಸುಮ್ಮನೆ ಪೌರತ್ವ ಪ್ರೂವ್ ಮಾಡೋದು ಇದೆ. ಸೊ ಹಾಗಾಗಿ ಬಹಳಷ್ಟು ಜನ ಡಿಲೀಟ್ ಆಗ್ತಾ ಇದ್ದಾರೆ. ಸೊ ಸಿದ್ದರಾಮಯ್ಯನವರು ಇದನ್ನು ನಾವು ರಾಜಕೀಯವಾಗಿ ನೋಡೋದಿಲ್ಲ ಅಂದರೆ ಏನರ್ಥ?
ನಾವೇನು ಹೇಳೋದು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಮತದಾರರ ಪಟ್ಟಿಯ ಪರಿಷ್ಕರಣೆ ಆಗಬೇಕು. ಆದರೆ ಅದು SIR ಆಗಬೇಕಾಗಿಲ್ಲ, PIR ಆಗಬೇಕು. PIR ಏನಂದರೆ ಪಬ್ಲಿಕ್ ಇಂಟೆನ್ಸಿವ್ ರಿವಿಷನ್. ನೀವು ಎಲೆಕ್ಟೋರಲ್ ರೋಲ್ ತೊಗೊಳ್ಳಿ, ಪ್ರತಿಯೊಂದು ಗ್ರಾಮ ಪಂಚಾಯತಿಗೆ ಹೋಗಿ ಎಲ್ಲರನ್ನೂ ಕರೆಸಿ, ಎಲ್ಲರ ಮುಂದೆ ಓದಿ. ಪ್ರತಿಯೊಂದು ನಗರ ಪಾಲಿಕೆಗೆ ಹೋಗಿ, ಒಂದು ಬೂತ್ಗೆ ಹೋಗಿ ಎಲ್ಲರ ಮುಂದೆ ಓದಿ. ಪಬ್ಲಿಕ್ಕಾಗಲಿ, ಲೆಟ್ ದರ್ ಬಿ ಅ ಸೋಷಲ್ ಆಡಿಟ್. ಈ ಎಲೆಕ್ಟ್ರಲ್ ರೋಲ್ಸ್ ಒಂದು ಸೋಷಲ್ ಆಡಿಟ್ ಆಗಲಿ, ಪಾರದರ್ಶಕವಾಗಲಿ, ಎಲ್ಲರಿಗೂ ಗೊತ್ತಿರಲಿ ಯಾರಿದ್ದಾರೆ ಯಾರಿಲ್ಲ ಅಂತ. ಬರೀ ಇವ್ರಿಗೆ ಮಾತ್ರ ಯಾಕೆ ಗೊತ್ತಿರಬೇಕು? ಮತ್ತು ಇನ್ನೊಂದು ನೋಡಿ, ಬೇರೆ ರಾಜ್ಯ ಸರ್ಕಾರಗಳು ಈಗ ವೆಸ್ಟ್ ಬೆಂಗಾಲಲ್ಲಿ ಒಂದು ಹೊಸದಾಗಿದೆ. ನೀವು ಡ್ರಾಫ್ಟ್ ರೋಲ್ಸಲ್ಲಿ ಇನ್ಕ್ಲೂಡ್ ಮಾಡಿರೋ ಜನರಲ್ಲಿ 1.25 crore ಜನಗಳಿಗೆ ನೋಟಿಸ್ ಕೊಟ್ಟಿದ್ದಾರೆ, ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂತ ಹೇಳಿ. ಅಂದರೆ ನಮ್ಮ ಹೆಸರು ಇನ್ಕ್ಲೂಡ್ ಆದಮೇಲೂ ನೋಟಿಸ್ ಬಂದಿದೆ, ಹಿಯರಿಂಗ್ ಬನ್ನಿ, ಡಾಕ್ಯುಮೆಂಟ್ಸ್ ತೊಗೊಂಡು ಬನ್ನಿ ಅಂತ. ಆದರೆ ಆ ಒಂದು ಪ್ರಕ್ರಿಯೆಯಲ್ಲಿ ಈಗ ಎಲೆಕ್ಷನ್ ಕಮಿಷನ್ ಸರಿಯಾಗಿ ನಡ್ಕೊಳ್ಳೋ ರೀತಿ ಆಗಿರೋದು ಏನಕ್ಕೆ ಅಂತ ಹೇಳಿದರೆ, ತೃಣಮೂಲ್ ಕಾಂಗ್ರೆಸ್ ಸುಪ್ರೀಂ ಕೋರ್ಟ್ಗೆ ಹೋಯಿತು, ಅಲ್ಲಿ ಹಿಯರಿಂಗ್ ನಡೀತಾ ಇದೆ, ಹಾಗಾಗಿ ಅಲ್ಲಿ ಸಮಸ್ಯೆ ಆದಾಗ ಹೇಳೋಕ್ಕಾಯಿತು. ಕೇರಳ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಹೋಯಿತು, ತಮಿಳ್ನಾಡು ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಹೋಯಿತು. ಸೊ ಈ SRಗೆ ಡೆಡ್ಲೈನ್ ತುಂಬ ಕಡಿಮೆ ಕೊಟ್ಟಿರಬೇಕಾದ್ರೆ ಈ ರಾಜ್ಯ ಸರ್ಕಾರಗಳು ಸುಪ್ರೀಂ ಕೋರ್ಟ್ಗೆ ಹೋಗಿರೋದ್ರಿಂದ ಅಟ್ಲೀಸ್ಟ್ ಅವ್ರಿಗೆ ಸ್ವಲ್ಪ ರಿಲೀಫ್ ಸಿಕ್ಕಿದೆ. ಕರ್ನಾಟಕ ಕಾಂಗ್ರೆಸ್ ಅವ್ರು ಏನು ಮಾಡ್ತಾ ಇದ್ದಾರೆ, ಕೇರಳದಲ್ಲಿ ಒಂದು ರೆಸೊಲ್ಯೂಷನ್ ಪಾಸ್ ಮಾಡ್ತಾರೆ ಅಸೆಂಬ್ಲಿನಲ್ಲಿ, ನಾವು SIR ವಿರೋಧಿಸ್ತೀವಿ, ಈ ಸಮಸ್ಯೆ ಇದೆ ಅಂತ. ಕೋರ್ಟ್ಗೆ ಹೋಗ್ತಾರೆ, ತಮಿಳ್ನಾಡವ್ರು ಕೋರ್ಟ್ಗೆ ಹೋಗ್ತಾರೆ, ತೃಣಮೂಲ್ ಅವ್ರು ಕೋರ್ಟ್ಗೆ ಹೋಗ್ತಾರೆ. ಇವ್ರು ಕೋರ್ಟ್ಗೆ ಹೋಗೋದಿಲ್ಲ, ಅಸೆಂಬ್ಲಿಲಿ ಒಂದು ರೆಸೊಲ್ಯೂಷನು ಪಾಸ್ ಮಾಡೋದಿಲ್ಲ, SIR ಪೊಲಿಟಿಕಲಾಗಿ ನೋಡಬಾರ್ದು ಅಂತ ಹೇಳ್ತಾರೆ. ಸೊ ಏನರ್ಥ? ಹಾಗಾಗಿ ಕರ್ನಾಟಕದ ಈ ಮುಂದೆ ಸ್ಪೆಷಲ್ ಅಧಿವೇಶನ ಶುರು ಆಗ್ತಾಯಿದೆ ನಾಳಿದಿಂದ 22ನೇ ತಾರೀಕಿಂದ. ಎಲ್ಲ ಪಕ್ಷಗಳು ಸಹ ಈ SIR ಬಗ್ಗೆ ಒಂದು ನಿರ್ಣಯ ಪಾಸ್ ಮಾಡಬೇಕಾಗತ್ತೆ. SIRನ ತಿರಸ್ಕರಿಸಿ ಒಂದು ಪಾರದರ್ಶಕ ಪ್ರಜಾಸತ್ತಾತ್ಮಕವಾದ ಮತದಾರರ ಪಟ್ಟಿಯ ಪರಿಷ್ಕರಣೆ ಆಗಬೇಕು ಅಂತ ಹೇಳಿ ಒಂದು ನಿರ್ಣಯ ಪಾಸ್ ಮಾಡಬೇಕು ಎಂದು ನಮ್ಮ ಒತ್ತಾಯ.